ಬಯಲಿಗೆ ಬಯಲೆಂದಾರ ಈ ನಮ್ಮ ಗುರು ನಿರ್ಭಯದೊಳಗಡೆಗೆ ಎಂದಾರ. ಇಲ್ಲಿ ಗುರುಗಳದಲ್ಲಿ ಆಸೀನರಾಗಿರುವಂತ ಎಲ್ಲ ಆತ್ಮೀಯ ಮಿತ್ರವೃಂದದವರಿಗೆ, ಬಂಧು ಬಾಂಧವರಿಗೆ ಎಲ್ಲರಿಗೂ ವಂದನೆಗಳು. ಅನ್ನೋದು ನಮ್ಮ ಮೂಲ ಪರಂಪರೆ. ಧ್ಯಾನ ಮೂಲ ಇದೆ. ಇದರ ಅಡಿಯಲ್ಲಿ ನಮ್ಮ ಗುರುಗಳಾದಂತಹ ಬ್ರಹ್ಮಶಿಷ್ಯ ಭದ್ರಿಜಿಯವರು ಈ ಧ್ಯಾನನ ನಮ್ಗೆಲ್ಲರಿಗೂ ಪರಿಚಯಿಸಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬ್ರಹ್ಮಶ್ರೀ ಪ್ರೇಮನಾಥ್ ಸರ್ ಅವರು ವಹಿಸ್ಕೋಬೇಕಂತ ಕೇಳ್ಕೊಳ್ತಾ, ಬೌದ್ಧ ಬುದ್ಧ ಹಿತಿ ಕರ್ಮೇತಿ ಮೀಮಾಂಸಕಾಃ ಸೋಯಂ ವೋ ವಿದದಾತು ವಾಂಛಿತ ಫಲಂ ತ್ರೈಲೋಕ್ಯನಾಥೋ ವಿಭುಂ ಅಂತ. ಈ ಜಗತ್ತು ಏನಿದೆ, ಕಾಯಕ, ಅದರ ಪ್ರಕಾರ ಅದರ ಪರಿಣಾಮಗಳು, ರಿಸಲ್ಟ್ಸ್. ನಾವು ಏನು ಮಾಡ್ತೀವೋ ಅದರ ಪರಿಣಾಮ ನಮಗೆ ಕಾಣುತ್ತೆ. ನಾವು ಏನು ಬಿತ್ತುತ್ತೀವೋ ಅದು ಆಮೇಲೆ ಹೋಗಿ ಮುಂದೆ ಬೆಳೆ ಬರಬೇಕೋ ಬೇಡವೋ ಅದು ಆಮೇಲೆ, ಮೊದಲು ಬಿತ್ತಬೇಕಾಗತ್ತೆ. ಹಾಗೆ ಕಾಯಕ ಸಣ್ಣದು ಅಂತ ಹೇಳಿ ಬಿಡಬಾರ್ದು. ಎಷ್ಟೇ ಸಣ್ಣ ಕಾಯಕ ಇರಲಿ, ಎಷ್ಟೇ ಸಣ್ಣ ಕರ್ಮ ಇರಲಿ, ಒಳ್ಳೆಯ ಕರ್ಮವನ್ನ ಸಣ್ಣದು ಅಂತ ಬಿಡಬಾರ್ದು. ಧ್ಯಾನ ಅಂದ್ರೆ ಏನು ಅಂತೇಳಿ, ಮತ್ತೆ ಧ್ಯಾನ ಯಾಕೆ ಅಗತ್ಯ? ಮನುಷ್ಯನಿಗೆ ಮನುಷ್ಯ ಯಾರು ಅಂತ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಧ್ಯಾನದ ಮಹತ್ವ ಗೊತ್ತಾಗೋದಿಲ್ಲ. ಯಾರು ಮನುಷ್ಯ? ಇವತ್ತು ನಾವೆಲ್ಲರೂ ಒಂದು ಅನ್ನುವ ಭಾವ ನಮ್ಮಲ್ಲಿ ಎಲ್ಲಿಯವರೆಗೆ ಬರೋದಿಲ್ವೋ ಅಲ್ಲಿಯವರೆಗೆ ಸಾಮಾಜಿಕ ಐಕ್ಯತೆ, ಸಾಮಾಜಿಕ ಸಾಮರಸ್ಯ, ಸಾಮಾಜಿಕ ಸಹೃದಯತೆಯನ್ನ ನಾವು ಅನುಭವಿಸಲಿಕ್ಕೆ, ಪಡೀಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು ಒಂದೇನೆ, ಈ ಪ್ರಪಂಚದಲ್ಲಿ ಏನಿದಾವೆ, ಎಲ್ಲ ಧರ್ಮಗಳು ಏನಿದಾವೆ, ಆ ಮುಖ್ಯವಾಗಿ 12 ಧರ್ಮಗಳಿದಾವೆ ಈ ಪ್ರಪಂಚದಲ್ಲಿ. ಈ 12 ಧರ್ಮಗಳ ಸಾರಾಂಶ ಏನು ಅಂತಂದ್ರೆ ಎರಡೇ ಅಂಶಗಳು ಇರ್ತಕ್ಕಂಥದ್ದು. ಒಂದು ಭಗವಂತನಿಗೆ ಕನೆಕ್ಟ್ ಆಗ್ತಕ್ಕಂಥದ್ದು, ಇನ್ನೊಂದೇನು ಅಂತಂದ್ರೆ ಭಗವಂತನಲ್ಲಿ ನೀವೇನು ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಈ ಸೃಷ್ಟಿ ಏನಿದೆ, ಈ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಒಂದು ಕ್ರಮ ಇದೆ, ಇದಕ್ಕೆ ಒಂದು ಆರ್ಡರ್ ಇದೆ. ಈ ಕ್ರಮದಲ್ಲಿ ಇರ್ತಕ್ಕಂಥ ಒಂದು ಸೃಷ್ಟಿಯನ್ನ ನೀನು ಬಳಸ್ಕೊಂಡು ನಿನಗೆ ಸೃಷ್ಟಿ ಮಾಡೋದಾದ್ರೆ ನಿನ್ನ ಹಿತಕ್ಕೆ ಮತ್ತು ಸಮಾಜದ ಹಿತಕ್ಕೆ ಸೃಷ್ಟಿ ಮಾಡಿ ನೀನು ಒಂದು ದೈವತ್ವದ ಒಂದು ಸ್ವರೂಪಕ್ಕೆ ಬರಬೇಕು ಅಂತಕ್ಕಂಥದ್ದು. ಇದು 2 ಗೋಲು ಮಾತ್ರ ಎಲ್ಲ ಧರ್ಮಗಳು ಹೇಳ್ತಕ್ಕಂಥದ್ದು ಕೊನೆಯಾಗಿ.
ನಮ್ಮ ಪಿರಮಿಡ್ ಸೊಸೈಟಿ ಎಲ್ಲರಿಗೂ ಧರ್ಮದ ಬಗ್ಗೆ ಹೇಳೋ ಕೆಲಸನೇ ಇಲ್ಲ. ಎಲ್ಲರಿಗೂ ಗೊತ್ತಾಗಿದೆ ಧರ್ಮ ಎರಡೇ ಧರ್ಮಗಳು, ಒಂದು ಅಹಿಂಸಾ ಪರಮೋ ಧರ್ಮ, ಎರಡು ಧ್ಯಾನ ಸ್ವಧರ್ಮ. ಈ ಎರಡು ಧರ್ಮದಲ್ಲಿ ಯಾರು ಜೀವನ ಮಾಡ್ತಾರೋ ಅವ್ರಿಗೆ ಧರ್ಮ ರಕ್ಷಣೆ ಕೊಡುತ್ತೆ, ಜೀವನ ಸ್ವರ್ಗವಾಗುತ್ತೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.